ಏನು ಡೇಟಾನು ಕಿತ್ಕೊಳ್ಳಿಕ್ಕಾಗ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಅಂತ. ಏನು ಡೇಟಾನು ಕಿತ್ಕೊಳ್ಳಿಕ್ಕಾಗುದಿಲ್ಲ ಅಂತ ಹೇಳಿದ್ದಲ್ಲ. ಪಬ್ಲಿಕ್ ಟಿವಿ ರೆಡಿ ಪಟಪಟ ಮಾತನಾಡುತ್ತಿದ್ದಾರೆ. ನಾಲಿಗೆಗೆ ಹಿಡಿತವಿಲ್ಲದೆ ಕೆಲವರು ಭಾಷಣವನ್ನು ಬಿಗಿಯಲು ಪ್ರಾರಂಭ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಮುಂದುವರಿಸ್ಬೋದು. ಒಂದನ್ನು ನೆನಪಿಟ್ಕೋಬೇಕು, ಬೇರೆಯವ್ರ ಥರ ನಾವು ಸುಮ್ಮನೆ ಕೂತಿರಲ್ಲ. ನಾಲಿಗೆ ಒಂಚೂರು ಜಾರಿದ್ರೆ ಮೊಕಾಮೂತಿ ನೋಡಿದ್ರೆ ಫುಟ್ಬಾಲ್ ಒದ್ದ ಒದೀತೀವಿ, ಅಷ್ಟು ಮಾತ್ರ ಗ್ಯಾರಂಟಿ ನಮ್ಮ ಕಡೆ. ಬೇರೆಯವ್ರದ್ದು ನನಗೆ ಸಂಬಂಧ ಅಲ್ಲ. ನೀವೇನ್ ಬಿಡಿ ಸರ್, ಜೇಮ್ಸ್ ಬಾಂಡ್. ಕಳೆದು ಬೆಳಗಾಗುವುದರ ಒಳಗೆ ಮೂಲ ಅನಾಮಿಕ ಬುರುಡೆ ಅವನೇ ನಾನು ಹೇಳಿದ್ದೆಲ್ಲ ಸುಳ್ಳು ಎಂಬ ಹಂತಕ್ಕೆ ಬಂದಿತ್ತು. ಅಲ್ಲಿಗೆ ಒಂದು ರಾತ್ರಿಯ ಒಳಗಡೆ ಇಷ್ಟು ದಿನ ಬಿಟ್ಟು ಬಿಡದೆ ರಾಜ್ಯವನ್ನು ಹಲವರನ್ನು ಕಾಡಿದಂತಹ ಮತ್ತು ಬಹುಜನರಿಗೆ ಬದುಕನ್ನು ರೂಪಿಸಿಕೊಟ್ಟಿದ್ದ ಕತೆ ಕುಸಿದು ಬಿತ್ತು. ಅಷ್ಟೇ. ಅತ್ಯಂತ ದೀರ್ಘಕಾಲದ ಹಿಂದೆ, ಅಂದರೆ 3.5 ದಶಕದ ಹಿಂದೆ ಮೈಸೂರಿನಲ್ಲಿ ನಡೆದಿದ್ದ ಒಂದು ಕೊಲೆಗೆ ಒಂದು ಅಂದಿನ ಪತ್ರಿಕೆಗಳಿಗೆ ಅಥವಾ ಯಾವುದೇ ಮಾಧ್ಯಮಗಳು ಅವತ್ತಿದ್ದಕ್ಕೆ ಒಂದು ಹೆಡ್ಲೈನ್ ಬಂದಿತ್ತು. ಆ ಕೇಸಿನ ಹೆಡ್ಲೈನ್ ಏನು ಅಂದರೆ, ಕೊಲೆಯಾದವನೇ ಕೊಲೆಗಾರ ಅಂತ. ಈ ದಿನ ಬೇಕಿದ್ದರೆ ಎಲ್ಲರೂ ಸಂಬಂಧಪಟ್ಟವ್ರು ಹಾಕ್ಕೋಬೋದು, ದೂರುದಾರನೇ ಆರೋಪಿ ಅಂತ ಬೇಕಾದ್ರೆ ಹಾಕ್ಕೋಬೋದು, ದೂರುದಾರರೇ ಆರೋಪಿ ಬೇಕಾದ್ರೆ ಹಾಕ್ಕೋಬೋದು. ಬಣ್ಣದ ಕಥೆಯನ್ನು ಹೇಳಿ ಕಾಗೆ ಹಾರಿಸ್ತಾ ಇದ್ದಂತಹ ಇಡೀ ಕತೆ ಕುಸಿದು ಬಿದ್ದೋಯ್ತು. 100 ಶವಗಳನ್ನು ಹೂತಿದ್ದೀನಿ ಅಂತ ಕೈಯಲ್ಲಿ ಬುರುಡೆ ಹಿಡ್ಕೊಂಡು ಬಂದು ಡ್ರಾಮಾ ಮಾಡ್ತಾ ಇದ್ದಂತಹ ಈ ಇಡಿಯಟ್ ಏನಿದ್ದಾನೆ, ಇವನು ಮಾಡಿರೋದು ಸಾಮಾನ್ಯದ್ದಲ್ಲ. ಹೋಲ್ ಸಿಸ್ಟಮ್ ಅನ್ನು ಯಾಮಾರಿಸಿ ಮಜಾ ತಗೊಂಡಿದ್ದಾನೆ ಇವನು ಮತ್ತು ಇವನ ಹಿಂದಿರುವವರು. ಇಡೀ ಸಿಸ್ಟಮ್ ಅನ್ನ ಮಜಾ ತಗೊಂಡಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲೆ ತಲೆ ಸಿಗುತ್ತೋ ಗೊತ್ತಿಲ್ಲ. ಏ ದಡ್ಡ ಚಪ್ಪಡಿ, ನೀನು ಹೊಡೆದಿರೋದು ಯಾರಿಗೆ ಗೊತ್ತೇನೋ? ಅರ್ಥವಾಗದೇ ಇರೋದು ಇದರಲ್ಲಿ ಹೇಗೆ ಸಾಧ್ಯ ಇತ್ತು ಈ ಹೆಣೆದ ಸ್ಟೋರಿ ಕತೆ ನಾಳೆ ಸತ್ಯವಾದೀತು ಅನ್ನೋ ಹೇಗೆ ಸಾಧ್ಯ ಆಯಿತು ಅದನ್ನು ನಂಬಲಿಕ್ಕೆ ಅವ್ರಗಳಿಗೆ ಅಂತ ನಂಗೆ ಅರ್ಥ ಆಗಿಲ್ಲ. 100 ಶವ, ಯಾರಿಗಾರು ಒಬ್ರಿಗೆ ಈ ಸ್ಟೋರಿ ಹೆಣೀತಾ ಇದ್ದವ್ರಿಗೆ ಹೊಳಿಬೇಕಿತ್ತು. ಫಿಲಮ್ ಆದ್ರೂ ಓಕೆ, ಎಂಡ್ ಮಾಡ್ಬಿಡೋಣ ಕಣೋ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ 2 ಹಾಕೊಂಡ್ರಾಯ್ತು ಅನ್ಬೋದಿತ್ತು. ಇದು ಹೇಗೆ ಅರ್ಥ ಆಗಿಲ್ಲ. ಸ್ಟಿಲ್ ಈಗ ತಾವೇ ತೋಡಿದ ಗುಂಡಿಗೆ ಒಬ್ಬೊಬ್ಬರಾಗಿ ತುಪ್ಪು ಬೀಳುತ್ತಿದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾನೋ. ನಗ್ತೀವಿ, ಅಳ್ತೀವಿ, ಸಾಯ್ತೀವಿ. ಹೋಗುವಾಗ ಏನೋ ಎತ್ಕೊಂಡು ಹೋಗ್ತೀವ, ಏನು ಎತ್ಕೊಂಡು ಹೋಗಲ್ಲ. ಯಾರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾತ್ರ ಮಾಡಬಾರ್ದು. ಈ ಮುಸುಕುದಾರಿಯನ್ನ SIT ಕೊನೆಗೆ ರಾತ್ರಿ ಬಂಧಿಸಿದ್ರು ಅಥವಾ ಬೆಳಗಿನ ಜಾವದಲ್ಲಿ ಬಂಧಿಸ್ಕೊಂಡ್ರು, ಎರಡರಲ್ಲಿ ಒಂದಾಯ್ತು. ಈ ಮೂಲಕ ಅವನ ಮಾರು ವೇಷ ಕಳಚಿಬಿತ್ತು. ಇಲ್ಲಿಯವರೆಗೆ ನಾನೇ ದೂರುದಾರ ಎಂದು ಮುಖಕ್ಕೆ ಹಾಕ್ಕೊಂಡು ಓಡಾಡಿಕೊಂಡು ಇದ್ದಂತಹ ಸಾಯೇಬ ಇವತ್ತು ಕಿತ್ತು ಬಿಸಾಕಿದ್ರು ಸೈಡ್ಗೆ. ಬಿಕಾಸ್ ಅವನು ದೂರುದಾರ ಆದ, ಅಕ್ಯೂಸ್ಡ್ ಆದ. ಅದರಲ್ಲಿ ಹಿ ಗೆಟ್ಸ್ ನೋ ಪ್ರೊಟೆಕ್ಷನ್ ಇನ್ ಫ್ಯೂಚರಲ್ಲಿ. ನೆನ್ನೆ ಮಧ್ಯಾಹ್ನದಿಂದ ಸುಮಾರು 19 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಿದ ಮೇಲೆ ಈ ತೀರ್ಮಾನಕ್ಕೆ ಬಂದರು SIT ಇನ್ನು ಬಿಟ್ಟರೆ ಡೇಂಜರಸ್ ಇದು ಅಂತ. ವಿಚಾರಣೆ ವೇಳೆ ಅವನ ಕಪಟ ನಾಟಕ ಪಟಪಟ 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 ಸೀನ್ ಆಫ್ಟರ್ ಸೀನ್ ಬೆಳಕಿಗೆ ಬಂತು. ಒಂದಾದ ಮೇಲೆ ಒಂದು ಬಣ್ಣದ ಕಥೆಯನ್ನು ಹೆಣೆದು ಅಥವಾ ಹೆಣೆದವರಿಂದ ಪಡೆದು ಸುಳ್ಳಿನ ಮುತ್ತುಗಳನ್ನು ಪೋಣಿಸಿ ಅಥವಾ ಕೊಟ್ಟವರಿಂದ ಪಡೆದುಕೊಂಡು ಬಂದು, ಈ ಪ್ರಕರಣದಲ್ಲಿ ಈ ಬುರುಡೆ ದಾಸ ಏನಿದ್ದಾನೆ ಅವನು ನೆಪ. ಇವನು ನೆಪ. ಈ ನೆಪದ ಹಿಂದೆ ಇರುವಂಥ ಖದೀಮರು, ಕಳ್ಳರು, ಕಿರಾತಕರು, ಕಚಡಗಳು, ಅಕ್ಕಂತ್ರಿಗಳಿಗೆ ಫುಟ್ಬಾಲ್ ಒದ್ದಂಗೆ ಒದಿಬೇಕು. ನನ್ನ ಪ್ರಕಾರದಲ್ಲಿ ಇವನು ನೆಪ ಅಷ್ಟೇ. ಸರ್, ನಮ್ಮನ್ನ ಸಾಧಾರಣದವರು ಅನ್ಕೋಬೇಡಿ. ನಮ್ದು ಗುಂಪಿದೆ, ನಮ್ದು ಸಂಘ ಇದೆ. ಸಂಘ ಬಳಸ್ಕೊಂಡಿದ್ದಾರೆ. ಹಾ, ಈ ನೆಪ ತೋರಿಸ್ಬಿಟ್ಟು ಬಿಡಬೇಡಿ. ಹಿಂದಿರೋರನ್ನ ಎಳ್ಕೋಬೇಕು ಫಸ್ಟು. ಕಂಡು ಕಡೆ ಬುರುಡೆ ಹೊಡೆದಾಕ್ಬೇಕು ಅಂತಂದ್ರೆ, ನಾನು ಫಿಸಿಕಲಿ ಹೇಳ್ತಿಲ್ಲ, ಕಾನೂನು ಪ್ರಕಾರ. ಅಣ್ಣಯ್ಯ, ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಸರಿ, ನಾನು 100 ಶವ ಹೂತಿದ್ದೆ ಅಂತ ಬುರುಡೆ ಬಿಟ್ಟವನು ಇವನು. ಒಂದೊಂದು ಜಾಗನೂ ತೋರಿಸ್ತಾ ಏನು ಕಾಯ್ತಾ ಇದ್ರು ಎಲ್ಲರೂ. ಇಲ್ಲಿ ಸಿಕ್ಬಿಡುತ್ತೆ ಅಲ್ಲಿ ಸಿಕ್ಬಿಡುತ್ತೆ ಅಂತ. ಸಿಕ್ಕಲಿಲ್ಲ. ಅವ್ರೇನು ಅಂದ್ಕೊಂಡ್ರು, ಇದನ್ನು ಹೀಗೇ ಮುಂದುವರಿಸ್ಕೊಂಡು ಹೋಗ್ಬಿಡೋಣ,
ಒಂದು 60-70 ಮಾಡಿದ್ರೆ ಒಂದು 6-7 ತಿಂಗಳಿಗೆ ಮೋಸ ಇಲ್ಲ ಮಜಾ ತಗೊಳಕ್ಕೆ ಅಂತ ಅನ್ಕೊಂಡಿದ್ರು ಹಿಂದಿದ್ದವರು. ಇವನು ಅಷ್ಟೇ, ಅದ್ರಲ್ಲಿ ಭಾಗಿ ಇವನು ಅಷ್ಟೇ ಅದ್ರಲ್ಲಿ ಭಾಗಿನೇ. ಅಯ್ಯೋ ಜೀವನ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಗೆಸ್ಟ್ ಹೌಸಲ್ಲೋ ಎಲ್ಲ ಊಟ ತಿಂಡಿ ಫಸ್ಟ್ ಕ್ಲಾಸಾಗಿ ನೋಡ್ಕೊತಿದ್ದಾರೆ. ಅದೊಂದು ಹಾಕೋಬೇಕು ಅನ್ನೋದೊಂದು ಕಷ್ಟ ಅಷ್ಟೇ, ಹಾಕೊಂಡ್ರಾಯ್ತು. ಆಮೇಲೆ ಏನು ಪೊಲೀಸ್ನವರು, ಏನು ಅಟೆನ್ಷನ್ನು, ಹಿಂದೆ ಒಂದು ಪೊಲೀಸ್ ಗಾಡಿ ಮುಂದೆ ಒಂದು ಪೊಲೀಸ್, ಒಂಥರ ಜೀವನ ಒಂಥರ ಕನಸಿನ ಥರ ನಡೀತಾ ಇದೆ. ಅವ್ನು ಯಾಕೆ ಬೇಡ ಅಂತಾನೆ ಇನ್ನಾರು ಜಾಗ ತೋರಿಸ್ತಾನೆ. ಅವ್ರು ಗಂಟೆನ ಹೋಗ್ಬೇಕು ಅವನಿಗೆ, ಕಳ್ಕೊಳ್ಳೋದೇ ಇನ್ನೂ 6 ಜಾಗ ನೋಡಿ, ಅಲ್ಲೊಂದು ಹಾಕಳ್ರಿ ಇಲ್ಲೊಂದು ಹಾಕಳ್ರಿ ಅಂತ ತೋರಿಸ್ತಾರೆ. ಅವ್ನಿಗೇನು ಹೋಗ್ಬೇಕು ಅವನಿಗೆ? ಕೇಳೋರು ಇರ್ಬೇಕಷ್ಟೇ. ಅದಾಗಲಿಲ್ಲ. ಅದು ಪಾಪ ಭಾಳ ಜನದ ಪ್ಲಾನನ್ನು ಅಪ್ಸೆಟ್ ಮಾಡಿಬಿಟ್ಟಿದೆ ಅಂತ ಕಾಣುತ್ತೆ. ಲೊಟ್ಟೆ ತಗೊಂಬಂದು ಕಚಡ. ನೀನ್ ಹಿಂಗೆ ಕಂಡ್ಕೊಂಡವ್ರ ಜೋಬ್ಗಿ ಇರುವಬಿಟ್ಟು ಇಪ್ಪೆ ಇಕ್ತಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ ಹೇಳಿದ್ದಾರೆ. ಪರಮೇಶ್ವರ್ ಅವ್ರ ತನಿಖೆ ನಡೀತಿದೆ, ಯಾವುದೇ ಮಾಹಿತಿ ಕೊಡಕ್ಕೆ ಸಾಧ್ಯ ಇಲ್ಲ. ನೀವು ಮಾಹಿತಿ ಕೊಡಕ್ಕೆ ಏನು ಉಳ್ಕೊಂಡಿಲ್ಲ ಡಾಕ್ಟ್ರೇ. ಇದು ಸುಮ್ಮನೆ ಓಪನ್ ಅಂಡ್ ಶಟ್ ಕೇಸ್ ಇದ್ದಂಗಿದೆ ಇದು ಅಷ್ಟೇ.